ಮಾಜಿ ಸಿಎಂ ಸದಾನಂದ ಗೌಡ ಕೂಡ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಹಾಗೆ ಆಕಾಂಕ್ಷೆಯನ್ನ ಇಟ್ಕೊಂಡಿರುವಂತದ್ದು ಸ್ವತಃ ಬಹಿರಂಗವಾಗಿ ಆಸೆ ಆಕಾಂಕ್ಷೆಗಳನ್ನ ಹೊರಹಾಕಿದ್ದಾರೆ. ತನಗೆ ಟಿಕೆಟ್ ಸಿಗುತ್ತೆ ಅಂತ ಮಾಜಿ ಸಿಎಂ ಸದಾನಂದ ಗೌಡ ಅವರು ಹೇಳ್ತಾ ಇರುವಂತದ್ದು. ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ. ಒಂದ್ ವೇಳೆ ಟಿಕೆಟ್ ಕೊಡ್ದಿದ್ರೆ ಸ್ವಲ್ಪ ನೋವಾಗುತ್ತೆ. ಹಿಂದೆ ಬೇರೆಯವರಿಗೆ ಟಿಕೆಟ್ ಕೊಡಿ ಅಂತ ನಾನೇ ಸ್ವತಃ ಹೇಳಿದ್ದೆ. ಆದರೆ ಕ್ಷೇತ್ರದ ಎಲ್ಲಾ ಶಾಸಕರು ಮುಖಂಡರಿಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸ್ವತಃ ನೀವೇ ನಿಲ್ಲಿ ಅಂತ ಮುಖಂಡರು ಹೇಳ್ತಾ ಇದ್ದಾರೆ ಅಂತ ಸದಾನಂದ ಗೌಡ ಹೇಳ್ತಿದ್ದಾರೆ. ನನ್ನ ಕ್ಷೇತ್ರದ ಪ್ರತಿಯೊಂದು 8 ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರು, ಎಲ್ಲ ನನ್ನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮತ್ತು ಅವರ ಎಲ್ಲ ಸದಸ್ಯರುಗಳು, ಜಿಲ್ಲಾ ಕಮಿಟಿ, ವಿಶೇಷವಾಗಿ ರಾಜ್ಯದ ಎಲ್ಲ ವರಿಷ್ಠರು, ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿದಿಂದ ಬಾಕಿ ಎಲ್ಲರೂ ಕೂಡ ನೀವೇ ಕಂಟೆಸ್ಟ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಒತ್ತಡ ಹಾಕಿದ ಮೇಲೆ ನಾನು ಪಾರ್ಟಿಗಿಂತ ದೊಡ್ಡವನಲ್ಲ. ನಾನು ಇನ್ನೂ ಕೂಡ ಒಂದು 10 ವರ್ಷ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ಶಕ್ತಿ ನನ್ನ ದೇಹದಲ್ಲಿದೆ. ಆದ ಕಾರಣ ಇಷ್ಟೆಲ್ಲ ಹೇಳಿದ ಮೇಲೆ, ಪಕ್ಷದ ಇಷ್ಟೆಲ್ಲ 100ಕ್ಕೆ 100 ಜನ ನೀವೇ ಆಗಬೇಕು ಅಂತ ಹೇಳಿದ ಮೇಲೆ ನಾನು ಹಿಂದೇಟು ಹಾಕೋದು ಅದು ಸ್ವಾಭಾವಿಕವಾಗಿ ಒಂದು ಅಹಂಕಾರ ಆಗುತ್ತೆ, ಈಗೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದಕ್ಕೆ ಬೇಕಾಗಿ ಇಲ್ಲ ಆಯಿತು ನಿಮ್ಮೆಲ್ಲರದಕ್ಕೆ ನಾನು ಕಂಟೆಸ್ಟ್ ಮಾಡ್ತೇನೆ ಅಂತ ಕಳೆದ 1 ತಿಂಗಳಿಂದ ನಾನು ಚುನಾವಣಾ ರಂಗದಲ್ಲಿ ಇರುವಂಥದ್ದು ನೀವು ಕಂಡಿದ್ದೀರಿ. ಒಂದು ವೇಳೆ ಬೇರೆ ಯಾರಿಗಾದ್ರೂ ಟಿಕೆಟ್